ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನಿಲ್ಲಿ ಇವತ್ತು ಆ್ಯಂಟಿಬಯೋಟಿಕನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಡೇಲನ್ಗೆ, ನನ್ನ 3 ಮಕ್ಕಳಿಗೆ ಸಹ, ಅಂದರೆ ಸಿಯಾನ್ ಸ್ಕೂಲಿಗೆ ಹೋಗ್ತಾ ಇದ್ದಲ್ಲ, ಅವನಿಗೆ ಶೀತ ಶುರುವಾಗಿತ್ತು, ಹಾಗೆ ರನ್ನಿನೋಸ್ ಎಲ್ಲ ಇತ್ತು. ಅವನಿಂದಾಗಿ ಡೇಲನಿಂದಾಗಿ ಈಗ ಬೇಬಿಗೆ 3 ಮಂದಿಗೆ ಕೂಡ ಕೋಲ್ಡ್ ಇದೆ. ಹಾಗಾಗಿ ಡೇಲನಿಗೆ ಮತ್ತು ಚಿಕ್ಕವನಿಗೆ ಸ್ವಲ್ಪ ಜಾಸ್ತಿ ಇತ್ತು, ಹಾಗೆ ಮೆಡಿಸಿನನ್ನು ತಂದಂಥದ್ದು. ಹಾಗೆ ಅದನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ನಿನ್ನೆ ಹೋದಂಥದ್ದು ನಾವು ಮಂಗಳೂರಿಗೆ. ನನಗೆ ಕೂಡ ತೋರಿಸ್ಲಿಕ್ಕಿತ್ತು ಡಾಕ್ಟ್ರ್ ಹತ್ರ, ಹಾಗೆ ನಿನ್ನೆ ಹೋದಂಥದ್ದು. ಆದರೆ ನಿನ್ನೆ ನೈಟ್ ಫ್ರಿಜ್ಜಿದ್ದು ಡೋರ್ ಸರಿಯಾಗಿ ಕ್ಲೋಸ್ ಆಗಿರಲಿಲ್ಲ. ಹಾಗಾಗಿ ನಾನು ತಂದು ಫಸ್ಟ್ ಡೋಸ್ ಕೊಟ್ಟಿದ್ದೆ ಅಲ್ಲ ಡೇಲನ್ಗೆ, ನಿನ್ನೆ ನೈಟಿದು. ಹಾಗೆ ಅದು ಫ್ರಿಜ್ಜಿದ್ದು ಡೋರ್ ಸರಿಯಾಗಿ ಕ್ಲೋಸ್ ಆಗದೇ ಇರೋದ್ರಿಂದ ಆ್ಯಂಟಿಬಯೋಟಿಕ್ ಹಾಳಾಗಿತ್ತು ಬೆಳಿಗ್ಗೆಗೆ. ಹಾಗಾಗಿ ಅದನ್ನು ಇವಾಗ ಬಿಸಾಡಿದ್ದು ಹೊಸತನ್ನು ತರಿಸಿದ್ದೀಗ. ಹಾಗೆ ಸ್ವಲ್ಪ ಲೇಟ್ ಆಗಿದೆ, ಬೆಳಿಗ್ಗೆಗೆ ಒಂದು 10 ಗಂಟೆ ಎಲ್ಲ ಆಗ್ತಾ ಉಂಟು. ಹಾಗೆ ನಾನು ಅದನ್ನು ಇವಾಗ ಡೇಲನ್ಗೆ ಕೊಡ್ತಾ ಇದ್ದೇನೆ. ಅವನಿಗೆ ಕೆಮ್ಮಿದು ಸಿರಪ್ ಅದೆಲ್ಲ ಉಂಟು, ಹಾಗೆ ಅದೆಲ್ಲ ಆಲ್ರೆಡಿ ಕೊಟ್ಟಿದ್ದೇನೆ. ಆ್ಯಂಟಿಬಯೋಟಿಕ್ ಮಾತ್ರ ಉಳಿದಂಥದ್ದು. ಹಾಗೆ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದಾರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಏನಾದರೂ ಒಂದು ಇಮೋಜಿ ಅಥವಾ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಇವಾಗ ಇದು ರೆಡಿಯಾಗಿದೆ. ಇದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅವನಿಗೆ, ಹಾಗಾಗಿ ಕೊಡುವಂಥದ್ದು ತುಂಬ ಕಷ್ಟದ ಕೆಲಸ. ಹಸ್ಬೆಂಡ್ ಮತ್ತು ನಾನಿಬ್ಬರು ಅವನನ್ನು ಗಟ್ಟಿ ಹಿಡಿದು ಬಾಯಿಗೆ ಹಾಕಿಬಿಡ್ತೇವೆ ಹೇಗೋ ಮಾಡಿ. ಆದರೆ ಒಬ್ಬೊಬ್ಬರೇ ಇರುವಾಗ ಕೊಡುವಂಥದ್ದು ಕಷ್ಟ. ಹೀಗೆ ನಾನು 2 ಸಲ ತಗೊಂಡು ಹೋಗಿದ್ದೆ. ನಾನು ಅದನ್ನು ರೆಕಾರ್ಡ್ ಮಾಡಲಿಲ್ಲ, ಯಾಕೆಂದರೆ ಅವನು ಬಟ್ಟೆ ಹಾಕಿರಲಿಲ್ಲ, ಹಾಗಾಗಿ ನಾನು ರೆಕಾರ್ಡ್ ಮಾಡಲಿಲ್ಲ. ಹಾಗೆ 2 ಸಲ ಕೊಟ್ಟಿದ್ದು ಕೂಡ ಅವನು ಹೊರಗೆ ಹಾಕಿದ, ಹಾಗಾಗಿ 3ನೇ ಸಲ ನಾನು ಅಟೆಂಪ್ಟ್ ಮಾಡಲಿಲ್ಲ. ಇಲ್ಲಿ ನಾನು ನನ್ನ ಸೊಂಟ ನೋವಿಗೆ ಅಂತ ಹೇಳಿ ಆರ್ಥೋ ನೀಡ್ಸಿಗೆ ಬಂದಿದ್ದೆ. ಇಲ್ಲಿರುವಂಥ ಡಾಕ್ಟರ್ ದೀಪಕ್ ರೈ ಅಂತ ಹೇಳಿ, ನಾನು ನನ್ನ ACL ಸರ್ಜರಿದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಾನು ಇವರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೆ. ನನ್ನ ಒಂದು ACL ಸರ್ಜರಿ ಆದ ನಂತರ ನನಗೆ ಅಂದರೆ ಇಂಟರ್ನಲ್ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆಗ ನನಗೆ 3 ಮಂತ್ ತನಕ ನಾನು ಆ್ಯಂಟಿಬಯೋಟಿಕ್ಸನ್ನು ತಗೊಂಡು ಇಲ್ಲಿಯೇ ಬಂದು ನಾನು ಸ್ವಲ್ಪ ಮೇಲೆ ಬಿದ್ದಂಥದ್ದು ಡಾಕ್ಟರ್ ದೀಪಕ್ ರೈ ಹತ್ತಿರ. ಹಾಗೆ ನಾನು ಸುಮಾರು 7 ವರ್ಷಗಳ ನಂತರ ನಾನು ಈ ಕ್ಲಿನಿಕ್ಕಿಗೆ ಪುನಃ ಬಂದಿದ್ದೇನೆ. ಹಾಗೆ ಅವ್ರು ನನ್ನ ಹತ್ರ ಬಂದ ಕೂಡಲೇ ನನ್ನ ಹೆಸರು ಮತ್ತು ನಂಬರೆಲ್ಲ ಹಾಕಿ ಫೈಲ್ ಕೇಳಿದ್ದು. ಅದಕ್ಕೆ ನಾನು ಹೇಳಿದೆ 7 ವರ್ಷ ಆಯಿತು, ಫೈಲ್ ಇಲ್ಲ ಅಂತ. ಆ್ಯಕ್ಚುಲಿ ನನ್ನ ಹತ್ರ ಉಂಟು, ಆದರೆ ನಾನು ಫೈಲ್ ತಗೊಂಡು ಹೋಗಿರಲಿಲ್ಲ. ಆ ಒಂದು ಮೆಮೊರೀಸೇ ಬೇಡ ಅಂತ ಹೇಳಿ ನಾನಿಲ್ಲಿ ನಿಮಗೆ ಪಾಸ್ತಾವನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನರ್ ಅವರ ಡ್ಯೂರಮ್ವೇಟಿದು ಪಾಸ್ತಾ. ಇದು 100% ವೆಜಿಟೇರಿಯನ್ ಪಾಸ್ತಾ. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದರಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು, ಯಾವುದು ಕೂಡ ಇರೋದಿಲ್ಲ, ಆಯಿತಾ? ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಾನು 2 ಕಪ್ ನೀರಿಗೆ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ 2 ವಿಸಿಲನ್ನು ತೆಗಿತೇನೆ. ಆಯಿಲನ್ನು ನಾನು ಆ್ಯಡ್ ಮಾಡೋದಿಲ್ಲ. ಹಾಗೆಯೇ 2 ವಿಸಿಲನ್ನು ತೆಗೆದ್ರೆ ಪಾಸ್ತಾ ಕರೆಕ್ಟಾಗಿ ಕುಕ್ಕಾಗಿ ಸಿಗ್ತದೆ. ಈ ಪಾಸ್ತಾವನ್ನು ಬಳಸಿ ನಿಮಗೆ ಬೇರೆ ಬೇರೆ ರೆಸಿಪೀಸನ್ನು ಮಾಡ್ಬೋದು. ಅಂದರೆ ವೈಟ್ ಸಾಸ್ ಆಗಿರ್ಬೋದು, ರೆಡ್ ಸಾಸ್ ಆಗಿರ್ಬೋದು, ಅಥವಾ ಕ್ರೀಮಿ ಪಾಸ್ತಾ. ಮತ್ತು ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಇದು ಕುರ್ಕುರೆ ಪಾಸ್ತಾ. ಇದರದ್ದು ಆಲ್ರೆಡಿ ರೆಸಿಪಿ ನನ್ನ ಚಾನಲಲ್ಲಿ ಇದೆ, ಅಲ್ಲಿಂದ ನೀವು ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಆಯಿತಾ? ಚೆಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಇದನ್ನು ಸಂಜೆ ಶೂಟ್ ಮಾಡ್ತಾ ಇರುವಂಥದ್ದು. ಬೆಳಿಗ್ಗೆ ಶೂಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ನನಗೆ ಕೆಲವೊಂದು ರೀಸನ್ಸಿಂದ ಆಗಲಿಲ್ಲ. ಹಾಗೆ ಇವತ್ತು ಇಲ್ಲಿ ನಾನು ಸಂಜೆ ಒಂದು 7 ಗಂಟೆ ಆಗುವಾಗ ಇಲ್ಲಿ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕ್ತಾಯಿದ್ದೆ. ತುಂಬ ಸಲ ನನಗೆ ಕೇಳಿದ್ದಾರೆ ನೀರು ದೋಸೆಗೆ ನೀವು ಯಾವ ಅಕ್ಕಿ ಹಾಕ್ತೀರಾ ಅಂತ ಹೇಳಿ. ಇದು ಸೇಲಂ ರೈಸ್ ಅಂತ ಹೇಳ್ತಾರೆ, ಇಡ್ಲಿ ರೈಸ್ ಸೇಲಂ ರೈಸ್ ಅಂತ ಹೇಳಿ ಅದನ್ನು ಹಾಕುವಂಥದ್ದು. ನಮ್ಮ ಭಾಷೆಯಲ್ಲಿ ಮುಟಂಬು ಅಂತ ಹೇಳಿ ಹೇಳ್ತಾರೆ ಅದು. ಮತ್ತು ಇದು ಸೊಸೈಟಿಯ ಬಿಳಿ ರೇಷನ್ ಅಕ್ಕಿ ಸಿಗ್ತದೆ ಅಲ್ಲ, ಅದು ಬೆಳ್ತಕ್ಕಿ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಇದು ಸ್ವಲ್ಪ ಒಟ್ಟಿಗೆ ಹಾಕುವಂಥದ್ದು. ಅದು 1 ಲೋಟ ಹಾಕಿದರೆ ಇದು 1 ಲೋಟ, ಆ ರೀತಿಯಲ್ಲಿ ಹಾಕ್ಬೋದು. ಹಾಗೆ ನಾನು ಅದನ್ನು ಹಾಕಿ ಇವಾಗನೇ ರಾತ್ರಿಯೇ ನೆನೆಯಲಿಕ್ಕೆ ಹಾಕ್ತೇನೆ. ಬೆಳಿಗ್ಗೆ ಅದನ್ನು ಗ್ರೈಂಡ್ ಮಾಡಿ ದೋಸೆ ಮಾಡುವಂಥದ್ದು. ಬೇರೆ ಏನೂ ನಾನು ಆ್ಯಡ್ ಮಾಡೋದಿಲ್ಲ, ಉಪ್ಪು ಮತ್ತು ಅದರ ಕನ್ಸಿಸ್ಟೆನ್ಸಿಗೆ ನೀರು. ಇಲ್ಲಿ ನಾನು ಒಂದು ಅರ್ಧ kg ಚಿಕನ್ ಇದ್ದದಿತ್ತು ಫ್ರಿಜ್ಜಲ್ಲಿ. ಹಾಗೆ ಅದನ್ನು ತೆಗೆದಿವತ್ತು ನಮಗೆ ಚಟ್ನಿ ಇದ್ದಂಥದ್ದು. ಮಕ್ಕಳು ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಅಂದರೆ ನನಗೆ ಗೊತ್ತಿಲ್ಲ ಎಲ್ಲ ಮಕ್ಕಳು ಹಾಗೇನ ಅಂತ ಹೇಳಿ, ಬಟ್
ಮೋಸ್ಟ್ ಆಫ್ ದ ಕಿಡ್ಸ್ ಅಂದರೆ ಈಗಿನ ಜನ್ರೇಷನ್ ಇದು ತುಂಬ ಜನ ಮಕ್ಕಳಿಗೆ ನಾನ್ ವೆಜ್ ಏನಾದರೂ ಇರಲೇಬೇಕು, ಇಲ್ಲಾಂದರೆ ಸ್ವಲ್ಪ ತಿನ್ನೋದು. ಹಿಂದೆ ನನ್ನ ಮಕ್ಕಳಂತೂ ಹಿಂದೆಯೇ ಹಾಗೆ ಸ್ವಲ್ಪ ಮಾಡುವ ಅಂತ ಹೇಳಿ ಅದನ್ನು ತೆಗೆದಿಟ್ಟಿದ್ದೆ. ಹಾಗೆ ಹಸ್ಬೆಂಡ್ ಸ್ವಲ್ಪ ಇದು ಎಂಥ ಗೀ ರೋಸ್ಟ್ ಇದು ಪೌಡರನ್ನು ತಂದಿದ್ದರು, RR ಅಂತ ಹೇಳಿ ಒಂದು. ಅದು ಆಗ ಅವರು ಇದಕ್ಕೆ ಹೋಗಿದ್ರಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಸ್ಟಾಲ್ ಹಾಕಲಿಕ್ಕೆ ಹೋಗ್ತಾರಲ್ವ, ಅಲ್ಲಿಂದ ತಂದಂಥದ್ದು. ಹಾಗೇ ಇತ್ತದು. ಹಾಗೆ ಅದರಲ್ಲಿ ನಾನಿವತ್ತು ಗೀ ರೋಸ್ಟ್ ಮಾಡುವ ಅಂತ ಹೇಳಿ ಮಾಡಿದೆ. ಉಪ್ಪು ನಾನು ಫಸ್ಟಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡುವಾಗಲೇ ಹಾಕಿದ್ದು, ಅದೇ ಕರೆಕ್ಟಾಗಿತ್ತು. ಅದಕ್ಕೆ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ಆ್ಯಡ್ ಮಾಡಿದರೆ ಅದು ಒಳ್ಳೆ ಥಿಕ್ನೆಸ್ ಬಂದು ಚೆನ್ನಾಗಾಗ್ತದೆ ಅಂತ ಇತ್ತು. ಇದು ನಾನು ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್. ಬ್ರೆಡ್ ನಮ್ಮ ಮನೆಗೆ ತಂದಿದ್ದೆ, ಏನಾದರೂ ಉಳಿದ್ರೆ ಅಥವಾ ಅದರ ಸೈಡ್ಸನ್ನೆಲ್ಲ ಕಟ್ ಮಾಡಿದರೆ ಅದನ್ನು ನಾನು ತೆಗೆದಿಟ್ಟು ಹೀಗೆ ಅದನ್ನು ನಾನು ಹೀಗೆ ಪುಡಿ ಮಾಡಿ ಇಟ್ಕೊಳ್ತೇನೆ. ಅದನ್ನು ರೋಸ್ಟ್ ಮಾಡಿ ಇದರಲ್ಲಿ ಅವನಲ್ಲಿ ಹಾಕಿ ಅಥವಾ ನೀವು ಕಾವಲಿಯಲ್ಲಿ ಕೂಡ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಟರೆ ಅದೇ ಬ್ರೆಡ್ ಕ್ರಮ್ಸ್. ಅಂಗಡಿಯಿಂದ ತರಬೇಕಂತ ಇಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಈಗ ಚೆಂದ ಕುದಿ ಬರ್ತಾ ಉಂಟು. ಇದಕ್ಕೆ ಸ್ವಲ್ಪ ನಾನು ಆ್ಯಡ್ ಮಾಡಿ ಕೊಟ್ಟಿದ್ದೇನೆ. ಆ್ಯಡ್ ಮಾಡಿ ಕೊಟ್ಟ ಕೂಡಲೇ ಅದು ಗ್ರೇವಿ ತಿಕ್ಕಾಗ್ತಾ ಬರ್ತದೆ. ಡೇಲನ್ ಮಾತಾಡ್ತಾನೆ ಅಂತೆ, ಅವನಿಗೊಮ್ಮೆ ಕೊಡ್ತೇನೆ ಮೈಕ್. ಹಾಯ್ ಮನು, ಹಾಯ್ ಮನು, ಹಾಯ್ ಮನು. ಅವನಿಗೆ ಕೆಲವೊಮ್ಮೆ ಅವನು ಚೆಂದ ಮಾಡಿ ಮಾತಾಡ್ತಾನೆ, ಏನಾದರೂ ಹೇಳ್ತಾನೆ. ಆದರೆ ಇವಾಗ ಅವನು ನೀರು ಕುಡಿತಾ ಇದ್ದೆ, ಹಾಗೆ ಅವನಿಗೆ ಏನು ಹೇಳಲಿಕ್ಕಿರಲಿಲ್ಲ, ಜಸ್ಟ್ ಒಮ್ಮೆ ಮಾತಾಡಿದ ಹಾಗೆ ಮಾಡಲಿಕ್ಕೆ. ಇಲ್ಲಿ ರೆಡಿಯಾಗಿದೆ. ತುಂಬ ಈಸಿ ಆಯಿತಾ ಮತ್ತು ತುಂಬ ಟೇಸ್ಟಿಯಾಗಿತ್ತು. ನಿಜ ಹೇಳಬೇಕಂದ್ರೆ ಆ ಪುಡಿ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿತ್ತು. ಇನ್ಸ್ಟೆಂಟಾಗಿ ಮಾಡಿ ಗ್ರೇವಿಗೆ ಅಷ್ಟು ಟೇಸ್ಟ್ ಬರಬೇಕಾದ್ರೆ ಮಾಡಿ ಇಟ್ಟು ಪುನಃ ಒಮ್ಮೆ ನಾವು ಬಿಸಿ ಮಾಡಿ ತಿಂತೀವಲ್ಲ, ಆಗ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುವಂಥದ್ದು. ಇಲ್ಲಿ ನಾನು ನಾಳೆಗೆ ನೀರು ದೋಸೆಗಿರುವಂತಹ ಅಕ್ಕಿಯನ್ನು ಇವಾಗಲೇ ತೊಳೆದು ಇಟ್ಕೊಳ್ತಾ ಇದ್ದೇನೆ. ಏಕೆಂದರೆ ಮತ್ತೆ ನನಗೆ ಬ್ಯುಸಿ ಆದರೆ ಕೆಲವೊಮ್ಮೆ ಮರೆತು ಹೋಗಿಬಿಡ್ತದೆ ರಾತ್ರಿ ಹೋಗಲಿಕ್ಕೆ ಮುಂಚೆ. ಹಾಗೆ ನಾನಿಲ್ಲಿ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ. ಅವ್ರು ಸಡನ್ನಾಗಿ ಬಂದು ಹಿಂದೆದು ಬಾಗಿಲು ತೆಗೆದಾಗ ನನಗೆ ಹೆದರಿಕೆ ಆಯಿತು. ನಾವು ಯಾವುದೋ ಒಂದು ಯೋಚನೆಯಲ್ಲಿ ಇರ್ತೇವೆ ಅಲ್ವ, ಆಗ ಒಮ್ಮೆಲೆ ಸೌಂಡ್ ಆದರೆ ಹೆದರಿಕೆ ಆಗ್ತದೆ. ಅದಕ್ಕೆ ಅವ್ರು ಹೇಳಿದರು, ನಾನು ಇನ್ನೊಮ್ಮೆ ಬರುವಾಗ ಬ್ಯಾಂಡ್ನವ್ರನ್ನ ಕರ್ಕೊಂಡು ಬರ್ತೇನೆ, ಆಗ ನಿನಗೆ ಗೊತ್ತಾಗ್ತದೆ ಅಲ್ವ ನಾನು ಬಂದಿದ್ದೇನೆ ಅಂತ. ಅದಕ್ಕೆ ಅವರು ಪುನಃ ಬಂದಾಗ ನಾನು ಕೇಳಿದೆ ಬ್ಯಾಂಡ್ ಎಲ್ಲಿದೆ ಅಂತ ಹೇಳಿ. ಅದಕ್ಕೆ ಅವರೇನೋ ಹೇಳಿದರು. ಹಾಗೆ ನಾನು ನಗಾಡ್ತಾ ಇದ್ದೆ. ನಾನಂದರೆ ಯಾವುದೋ ಒಂದು ಯೋಚನೆಯಲ್ಲಿರುವಾಗ ಸಡನ್ನಾಗಿ ಏನಾದರೂ ಸೌಂಡ್ ಮಾಡಿದರೆ ನಾನು ಹೇಳುವಂಥದ್ದು, ನಿಮಗೆ ಸ್ವಲ್ಪ ಹೇಳಿ ಬರಲಿಕ್ಕಾಗಲ್ವ, ನಿಮಗೆ ಸೌಂಡ್ ಮಾಡಿ ಬರಲಿಕ್ಕಾಗಲ್ವ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಇನ್ನೊಮ್ಮೆ ಬರುವಾಗ ನಾನು ಬ್ಯಾಂಡ್ನವರನ್ನೇ ಕರ್ಕೊಂಡು ಬರ್ತೇನೆ, ಆಗ ನಾನು ದೂರದಿಂದ ಬರುವಾಗ ನನಗೆ ಗೊತ್ತಾಗ್ತದೆ ಅಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಯಾರಾದರೂ ಹಾಗಿದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ. ನನಗೆ ಯಾವಾಗಲೂ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಹಾಗೆ ಆಗುವಂಥದ್ದು. ಹಾಗೆ ನಾವೇನಾದರೂ ಒಂದು ಡೀಪ್ ಥಿಂಕ್ ಮಾಡ್ತಾ ಇರ್ತೇವೆ. ಅದಕ್ಕೆ ನಾನು ಏನಾದರೂ ಒಂದು ಸೈಡಲ್ಲಿ ವೀಡಿಯೋನ ಏನಾದರೂ ಇಟ್ಕೊಂಡಿರುವಂಥದ್ದು, ಇಲ್ಲಾಂದರೆ ತಲೆ ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತದೆ, ಯಾವ್ಯಾವ ದೇಶಕ್ಕೆ ಹೋಗಿಬಿಡ್ತದೆ. ಹಾಗೆ ಇಲ್ಲಿ ನಾನು ಬೆಲ್ಲ ಕ್ಯಾಂಡಿಯನ್ನು ಮಾಡಿ ಇಟ್ಕೊಂಡಿದ್ದೇನೆ. ಇದು ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ನಿನ್ನೆ ಮಂಗಳೂರು ಹೋದಾಗ, ಹಾಗೆ ಅಲ್ಲಿಂದ ತಂದಂಥದ್ದು. 59 ರುಪೀಸ್ ಏನೋ, 59 99 ಅಷ್ಟಕ್ಕೆ ಇತ್ತು. ಅದರಲ್ಲಿ ಬೆಲ್ಲ ಕ್ಯಾಂಡಿ ಮಾಡಿ ಇಟ್ಟಿದ್ದೆ. ಹಾಗೆ ನಮ್ಮದು ಪ್ರೇಯರ್ ಇದು ಟೈಮ್ ಆಯಿತು. ಹಾಗೆ ನಾನು ಪ್ರೇಯರ್ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾ ಇರುವಾಗ ಡೇಲನ್ನು ಹಸಿವಾಗ್ತಾ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ. ಅಂದರೆ ನಾನು ಯಾವಾಗಲೂ ಹಾಗೆಯೇ, ನನಗೆ ಪ್ರೇಯರ್ ಮಾಡುವ ಟೈಮ್ನಲ್ಲಿ ಮಕ್ಕಳು ಏನಾದರೂ ಒಂದು ಹೇಳುವಂಥದ್ದು. ಅದಕ್ಕಿಂತ ಮುಂಚೆ ಅವರಿಗೆ ಊಟಕ್ಕೆ ಎಷ್ಟು ಸಲ ಕರೆದ್ರೆ ಸಹ ಬರೋದಿಲ್ಲ ಅವರು. ಅವನಿಗೆ ಜೋರು ಹಸಿವಾದರೆ ಸಹ ಪ್ಲೇಟನ್ನು ತೋರಿಸ್ತಾನೆ, ಅಥವಾ ಬಾಯಾರಿಕೆ ಆದರೆ ಇದು ಗ್ಲಾಸಲ್ಲಿ ಇಡ್ತೇವಲ್ಲ ಅಲ್ಲಿ ತೋರಿಸಿ ನೀರಿಗೆ ಅಂತ ಹೇಳಿ ಕೇಳ್ತಾನೆ. ಹಾಗೆ ನಾನಿಲ್ಲಿ ಅವನಿಗೆ ಪ್ಯಾನ್ ಕೇಕ್ ಮಾಡು ಅಂತ ಹೇಳಿ ಒಂದು ಮೊಟ್ಟೆ, ಒಂದು ಬಾಳೆಹಣ್ಣು, ಸ್ವಲ್ಪ ಹಾಲು, ಸ್ವಲ್ಪ ಉಪ್ಪು ಮತ್ತು ಅಂಗನವಾಡಿಯ ಪುಡಿ ಸಿಗ್ತದೆ ಅಲ್ವಾ, ಮಿಲ್ಲೆಟ್ ಮಿಕ್ಸ್ ಅಂತ ಹೇಳಿ, ಆ ಪುಡಿಯನ್ನು ಹಾಕಿ ಮಾಡ್ತಾಯಿದ್ದೇನೆ. ಗೋಧಿ ಹಿಟ್ಟನ್ನು ಹಾಕಿ ನೀವು ಬೆಲ್ಲ ಕೂಡ ಹಾಕ್ಬೋದು. ಹಾಗೆ ಅದನ್ನು ಹಾಕಿದ್ದೀನಿ. ಇವತ್ತು ನೀರು ರೀತಿಯಲ್ಲಿ ಆಗಿದೆ, ಆದರೆ ನನಗೆ ಪ್ರೇಯರಿಗೆ ಕೂಡ ಜಾಯ್ನ್ ಆಗಲಿಕ್ಕೆ ಬೇಕು ಅಂತ ಹೇಳಿ ನನಗೆ ಗೊತ್ತು ಸ್ಟಿಕ್ಕಿ ಆಗ್ತದೆ ಅಂತ ಹೇಳಿ, ಆದರೆ ಕೂಡ ನಾನೇನು ಮಾಡಿದೆ ಅಂತ ಹೇಳಿದರೆ, ಇರಲಿ ಪರವಾಗಿಲ್ಲ ಹೇಗೂ ಒಂದು ಆಗ್ತದಲ್ಲ ಅಂತ ಹೇಳಿ ಕಾವಲಿಗೆ ಹಾಕಿಬಿಟ್ಟೆ. ಬೇಗ ಆದಷ್ಟು ಆಗಲಿ, ಯಾಕೆಂದರೆ ಮಗು ಕೂಡ ತುಂಬ ಕೂಗ್ತಾಯಿದ್ದ. ಅವನಿಗೆ ಮೇ ಬಿ ಹೊಟ್ಟೆ ನೋವು ಆಗ್ತಾಯಿತ್ತು, ಹಾಗೆ ತುಂಬ ಕೂಗ್ತಾಯಿದ್ದ. ಅವನಿಗೆ ಸ್ವಲ್ಪ ಹೊಟ್ಟೆಗೆ ಕೊಟ್ಟು ಮಲಗಿಸುವ ಅಂತ ಹೇಳಿ ಅಂದ್ಕೊಂಡೆ. ಆದರೆ ಇಲ್ಲಿ ಎದ್ದೊಳ್ಳಿಕ್ಕೇ ಕೇಳ್ತಾ ಇರಲಿಲ್ಲ. ಹೇಗೋ ಆಗ್ತದೆ, ಅವನು ಪೀಸ್ ಮಾಡಿ ತಿನ್ನುವಂಥದ್ದು. ಇದು ಕಪ್ಪಾಗಿದೆ ಅಂತ ಹೇಳಿ ಇದು ಇದಾಗಿದೆ ಅಂತಲ್ಲ, ಅಡಿ ಹಿಡಿದಿದೆ ಅಂತ ಅಲ್ಲ, ಅದು ಅಂದರೆ ಅದರಲ್ಲಿ ಬೆಲ್ಲದ ಅಂಶ ಇರ್ತದಲ್ಲ, ಅದು ಕ್ಯಾರಮಲೈಸ್ ಆಗಿ ಆ ರೀತಿಯಲ್ಲಿ ಆದಂಥದ್ದು. ಹಾಗಾಗಿ ಟೇಸ್ಟ್ ಏನು ಡಿಫ್ರೆನ್ಸ್ ಬರೋದಿಲ್ಲ. ಮಗು ಸಹ ಅಳ್ತಾ ಇದ್ದ ಅಂತ ಹೇಳಿ ನಮಗೆ ಇವತ್ತು ಗಂಜಿ ಇದ್ದಂಥದ್ದು, ಗಂಜಿ ಚಟ್ನಿ ರಾತ್ರಿಗೆ, ಮತ್ತು ನಾನು ಅದು ಗೀ ರೋಸ್ಟ್ ಮಾಡಿದ್ದೆಲ್ಲ ಅದಿತ್ತು. ಹಾಗೆ ಆ ಗಂಜಿಯನ್ನು ಮತ್ತು ಗಂಜಿಯ ನೀರನ್ನು ಹಾಕಿ
ಇದು ಸ್ವಲ್ಪ ಗೀಯನ್ನು ಹಾಕಿ ಗ್ರೈಂಡ್ ಮಾಡಿ ಮಗುವಿಗೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಹಾಗೆ ಚಿಕ್ಕ ಚಿಕ್ಕ ಪೀಸಸನ್ನು ಮಾಡಿ ಸ್ವಲ್ಪ ಅದಕ್ಕೆ ಕೂಡ ಗೀಯನ್ನು ಹಾಕಿ ಡೇಲನ್ದು ಅಮ್ಮಮ್ಮನ ಕೂಡ ರೆಡಿ ಮಾಡಿದೆ, ಡೇಲಿನ ಫುಡ್ಡನ್ನು ಕೂಡ ರೆಡಿ ಮಾಡಿದೆ. ಹಾಗೆ ನಾವು ಅವನಿಗೆ ಮಕ್ಕಳಿಗೆ ಅಮ್ಮಮ್ಮ ಅಂತ ಹೇಳ್ತೇವಲ್ಲ, ಹಾಗೆ ನನಗೆ ಸಡನ್ನಾಗಿ ಬಂತು. ಹಾಗೆ ಅವನಿಗೆ ನೀರು ಬೇಕು ಹೇಳಿದ, ಹಾಗೆ ನೀರನ್ನು ಕೊಟ್ಟು ಅವನಿಗೆ ಅಂದರೆ ಕೆಲವೊಮ್ಮೆ ತಿನ್ನಲಿಕ್ಕೆ ಬೇಕು ಅಂತ ಹೇಳಿ ಅವನೇ ತೋರಿಸ್ತಾನೆ ಇಂಟ್ರೆಸ್ಟ್, ಆದರೆ ಮಾಡಿ ಆದ ನಂತರ ಅವನಿಗೆ ಅದರಲ್ಲಿ ಇಂಟ್ರೆಸ್ಟೇ ಇರುವುದಿಲ್ಲ. ಇವತ್ತಿನ ದಿನ ಕೂಡ ಹಾಗೆಯೇ, ಮಾಡುವಾಗ ಅವನಿಗೆ ತುಂಬ ಅರ್ಜೆಂಟ್ ಇತ್ತು, ಮಾಡಿ ಆದ ನಂತರ ಯಾಕೋ ಅವನಿಗೆ ಇಂಟ್ರೆಸ್ಟೇ ಇರಲಿಲ್ಲ. ಹಾಗೆ ಕೈಯೆಲ್ಲ ತೊಳೆದು ಇನ್ನು ನಾವು ಅಲ್ಲಿ ಮುಂದೆ ಫ್ರಂಟ್ ರೂಮಿಗೆ ಹೋಗುವಂಥದ್ದು, ಊಟನ ಅಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿ. ಹಾಗೆ ಇಲ್ಲಿ ಪ್ರೇಯರ್ ಮಾಡುವಾಗ ಹಸ್ಬೆಂಡ್ ಮಗುವನ್ನು ಇಟ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವನು ತುಂಬ ಅಳ್ತಾ ಇದ್ದ, ಏನು ಅವನಿಗೆ ಅಂದರೆ ತುಂಬ ಜೋರು ನಿದ್ದೆ ಸಹ ಬರ್ತಾಯಿತ್ತು, ಹೊಟ್ಟೆ ಸಹ ನೋವಾಗ್ತಾಯಿತ್ತು. ಹಾಗಾಗಿ ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಹಾಗೆ ನನಗೆ ಮಕ್ಕಳು ಹೀಗೆ ಬೊಬ್ಬೆ ಹಾಕ್ತಾ ಇದ್ದರೆ ನನಗೆ ಕೈ ಕಾಲೇ ಆಡೋದಿಲ್ಲ, ಏನೋ ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗುವಂಥದ್ದು. ಹಾಗೆ ಅವನು ತುಂಬ ಅಳ್ತಾ ಇದ್ದ ಆಗಿಂದ. ಹಾಗೆ ನಾನು ಅವನಿಗೆ ಬೇಗ ಬೇಗ ತಿನ್ನಿಸು ಅಂತ ಹೇಳಿ ಅವನು ಕೂಡ ರೆಡಿ ಮಾಡಿ ತಂದಿದ್ದೆ. ಹಾಗೆ ಡೇಲನನ್ನು ಕೂತ್ಕೊಳ್ಸಿದ್ದೇನೆ. ಸಿಯೋನ್ ಮತ್ತೆ ಊಟ ಮಾಡ್ತಾನೆ, ಅವನು ಪ್ರೇಯರ್ ಮಾಡ್ತಾನೆ, ಹಾಗಾಗಿ ಅವನು ಕೂಡ ಪ್ರೇಯರ್ಗೆ ಅಂತ ಹೇಳಿ ಕೂತ್ಕೊಂಡಿದ್ದ. ಹಾಗೆ ನಾನಿವಾಗ ಮಗುವನ್ನು ಕೂಡ ಕರ್ಕೊಂಡು ನಾನು ಕೂಡ ಜಾಯ್ನ್ ಆಗಿ ನಾವೆಲ್ಲ ಪ್ರೇಯರನ್ನು ಮಾಡ್ತಾನೆ ಇದ್ದೇವೆ. ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ಲ, ಹಾಗಾಗಿ ನಿಮಗೆ ನಾರ್ಮಲಿ ನಾವು ಕೂತ ಹಾಗೆ ಅನಿಸ್ಬೋದು, ಆದರೆ ನಾವು ಪ್ರೇಯರ್ನ ಮಧ್ಯದಲ್ಲಿದ್ದೇವೆ. ಮಗುವಿಗೆ ತಿನ್ನೋದ್ರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಅವನು ಒಂದು 2-3 ಸ್ಪೂನ್ ಕೂಡ ತಿನ್ನಲಿಲ್ಲ. ಮತ್ತು ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು ನನಗೆ ಇವನಿಗೆ ಹಸಿವು, ಇದು ಹೊಟ್ಟೆ ನೋವು ಕೂಡ ಆಗ್ತಾಯಿದೆ, ಹಾಗೆ ನಿದ್ದೆ ಕೂಡ ಬರ್ತಾಯಿದೆ ಅಂತ ಹೇಳಿ. ಈಗಂದರೆ ಹಗಲಲ್ಲಿ ಸರಿ ನಿದ್ದೆ ಆಗೋದಿಲ್ಲ, ಒಂದು ತುಂಬ ಸೆಕೆ, ತುಂಬ ಸೆಕೆ. ಅದು ಬಿಟ್ಟರೆ ಮನೆ ಮೇಲೆ ಶೀಟೆಲ್ಲ ಹಾಕ್ತಾ ಇರೋದ್ರಿಂದ ತುಂಬ ಸೌಂಡ್, ದೊಡ್ಡ ಕಂಬ ಎಲ್ಲ ಬಿದ್ದ ಹಾಗೆಲ್ಲ ಸೌಂಡ್ ಆಗುವಂಥದ್ದು. ಹಾಗೆ ಮಗುವಿಗೆ ಕರೆಕ್ಟಾಗಿ ನಿದ್ದೆ ಆಗೋದಿಲ್ಲ ಒಂದು. ಹಾಗೆ ನಾನಿಲ್ಲಿ ಅವನಿಗೆ ಸ್ವಲ್ಪ ಕಾಲಿಕೈಡ್ ಡ್ರಾಪ್ಸನ್ನು ಹಾಕುವ ಅಂತ ಹೇಳಿ ನಾನಿವಾಗ ಅವನಿಗೆ 1 ml ಅಷ್ಟು ಕೊಡ್ತೇನೆ. ಇದರಲ್ಲಿ ಆದರೆ ನಿಮಗೆ ಡ್ರಾಪ್ಸ್ ಎಷ್ಟು ಅಂತ ಹೇಳಿ ಬರ್ತಿರ್ತಾರೆ. ಹಾಗೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಮಗುವಿಗೆ ಇನ್ಸ್ಟೆಂಟ್ ರಿಲೀಫ್ ಕೂಡ ಸಿಗ್ತದೆ ಹೊಟ್ಟೆ ನೋವೆಲ್ಲ ಇದ್ದರೆ. ಹಾಗೆ ನಾನು ಅವನಿಗೆ 1 ml ಅಷ್ಟು ಕೊಟ್ಟಿದ್ದೇನೆ. ನೋಡಿ, ಇದೆ ಕಾಲಿಕೈಡ್ ಅಂತ ಹೇಳಿ ಈ ಡ್ರಾಪ್ಸ್. ನಾನು ಬೇರೆ ಏನೇ ಯೂಸ್ ಮಾಡೋದಿಲ್ಲ, ಗ್ರೈಪ್ ವಾಟರ್ ಅಂಥದ್ದೆಲ್ಲ ಏನು ಸಹ ಕೊಡೋದಿಲ್ಲ. ಖಾಲಿ ಬ್ರೆಸ್ಟ್ ಫೀಡಿಂಗ್ 6 ಮಂತ್ಸ್ವರೆಗೆ ನೀರೆಲ್ಲ ಏನು ಕೂಡ ಕೊಡೋದಿಲ್ಲ. ಹಾಗೆ ಹೊಟ್ಟೆ ನೋವು ಆದರೆ ಇದನ್ನು ಕೊಡುವಂಥದ್ದು. ಒಂದು ಟಮ್ಮಿ ಎಷ್ಟಿದೆ ಅಂತ ಹೇಳಿ ಕೇಳ್ತಿರಲಿಲ್ಲ, ಇವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ನೋಡಿ ಈ ಮೆಟೀರಿಯಲಲ್ಲಿ ಎಷ್ಟು ದೊಡ್ಡ ಟಮ್ಮಿ ಇದೆ ಅಂತ ಹೇಳಿ. ಬಟ್ ಸ್ಟಿಲ್ ನನಗೆ ಏನು ಅನಿಸೋದಿಲ್ಲ, ಇದು ನನಗೆ ಅಭ್ಯಾಸ ಆಗಿದೆ. ಹಾಗಾಗಿ ನಾನು ಫ್ಲಾಂಟ್ ಮಾಡ್ತೇನೆ, ಇರುವಂಥದ್ದನ್ನು ಇದೆ ಅಂತ ಹೇಳಲಿಕ್ಕೆ ಏನಲ್ವ. ಹಾಗೆ ಅವನು ನೋಡಿ, ಅವನಿಗೆ ಜೋರು ನಿದ್ದೆ ಸಹ ಬರ್ತಾ ಉಂಟು. ಆದರೆ ಈ ಮಕ್ಕಳು ಕೂಡ ಎಷ್ಟು ಹುಷಾರಿರ್ತಾರೆ ಅಂತ ಹೇಳಿದರೆ, ನಾನು ನಿಂತ್ಕೊಂಡೆ ಅವನನ್ನು ನಿದ್ದೆ ಮಾಡಿಸಬೇಕು. ಸೇಮ್ ಪೊಸಿಷನಲ್ಲಿ ಸೇಮ್ ರೀತಿಯಲ್ಲಿ ರಾಕ್ ಮಾಡಿದ್ರು ನಾನು ಕೂತ್ಕೊಳ್ಬಾರ್ದು, ಅಂದರೆ ನಾನು ಕೂತ್ಕೊಂಡ್ರೆ ಅವನಿಗೆ ಆಗೋದಿಲ್ಲ, ಅವನನ್ನೇನು ನಾನು ಕೆಳಗೆ ಇಡೋದಿಲ್ಲ. ಆದರೆ ಸಹ ಉಂಟಲ್ಲ, ಇದು ನನ್ನ 3 ಮಕ್ಕಳ ಟೈಮಲ್ಲಿ ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ. ಮಕ್ಕಳಿಗೆ ಅದೊಂದು ಏನೋ ಒಂದು ಸೂಪರ್ ಪವರ್ ಇರುವಂಥದ್ದು. ತಾಯಿ ಕೂತ್ಕೊಂಡ್ರೆ ಅಥವಾ ತಾಯಿ ಮಲಗಿದರೆ, ತಾಯಿ ರೆಸ್ಟಿಂಗ್ ಮೋಡಿಗೆ ಹೋದರು ಅಂತ ಹೇಳಿದ ಕೂಡಲೇ ರಪ್ಪ ಗೊತ್ತಾಗ್ತದೆ ಎಷ್ಟು ನಿದ್ದೆಯಲ್ಲಿದ್ರೂ ಎದ್ದು ನಮ್ಮನ್ನು ಅವರು ನೆಟ್ಟಗೆ ಮಾಡಿಸ್ತಾರೆ. ಹಾಗೆ ನೋಡಿಲಿ, ಇವಾಗ ಅದೇ ಪೊಸಿಷನಲ್ಲಿದ್ದಾನೆ ಅವನು. ನಾನು ಇಟ್ಕೊಂಡು ನಾನು ಹಾಗೆ ಕೂತ್ಕೊಂಡು ರಾಕ್ ಮಾಡುವ ಅಂತ ಹೇಳಿ ಕೂತ್ಕೊಂಡೆ. ಬಟ್ ಅವನಿಗೆ ಅದು ಇಷ್ಟ ಆಗಲಿಲ್ಲ, ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗೆ ನಾನು ಪುನಃ ಅದೇ ಮೋಡಿಗೆ ಹೋಗಿದ್ದೇನೆ, ಬ್ಯಾಕ್ ಅದೇ ರೀತಿಯಲ್ಲಿ ರಾಕ್ ಮಾಡ್ತಾ ಅವನನ್ನು ಮಲಗಿಸ್ತಾ ಇದ್ದೇನೆ. ನನ್ನ 3 ಮಕ್ಕಳಿಗೆ ಈ ರೀತಿಯಲ್ಲಿ, ಅಂದರೆ ಸ್ವಲ್ಪ ಶೇಕ್ ಮಾಡಿ ರಾಕ್ ಮಾಡಿದರೆ ಜಾಸ್ತಿ ಮಲಗುವಂಥದ್ದು. ಹಾಗೆ ನಿಂತಲ್ಲಿ ಎಲ್ಲ ಆಚೆ ಈಚೆ ತಿರುಗಿದರೆ ಅಥವಾ ಕೈಯಲ್ಲಿ ಅಡ್ಡ ಹಿಡಿದು ಆಚೆ ಈಚೆ ಮಾಡಿದರೆ ಎಲ್ಲ ಅವರು ಮಲಗೋದಿಲ್ಲ. ನಿಂತ್ಕೊಂಡು ರಾಕಿಂಗ್ ಮಾಡಬೇಕು, ಅದು ಕೂಡ ಅವರನ್ನು ಹೀಗೆ ಶೇಕ್ ಮಾಡ್ತಾ ತುಂಬ ಆ ರೀತಿಯಲ್ಲಿ ಕೂಡ ಮಾಡಿದ ನಂತರ ನಾನಿವಾಗ ಕೂತ್ಕೊಂಡಿದ್ದೇನೆ. ನನಗೆ ಕೂಡ ಸಾಕಾಗ್ತದೆ, ಯಾಕೆಂದರೆ ಇಡೀ ದಿನ ನಿಂತ್ಕೊಂಡೇ ಇರ್ತೇವೆ ಅಲ್ವಾ. ಹಾಗೆ ನನಗೆ ಒಂದು ನಿದ್ದೆ ಕೂಡ ಬರ್ತಾಯಿತ್ತು, ಹಾಗೆ ಸುಸ್ತು ಕೂಡ ಆಗಿತ್ತು. ಬಟ್ಟೆ ಎಲ್ಲ ಹಾಗೆಯೇ ಇದೆ, ಅಂದರೆ ನಿನ್ನೆ ಕೂಡ ಏನು ಕೆಲಸ ಆಗಲಿಲ್ಲ, ನಿನ್ನೆ ರಾತ್ರಿ ಆಗಿದೆ ನಾವು ಹಿಂದೆ ಬರುವಾಗ. ಹಾಗೆ ಇವತ್ತಿದು ಕೂಡ ತುಂಬ ಕೆಲಸಗಳು ಬಾಕಿ ಇತ್ತು. ಈಗ ಮಕ್ಕಳದು ಊಟ ಎಲ್ಲ ಆಗಿದೆ, ನಂದು ಕೂಡ ಊಟ ಆಗಿತ್ತು. ಹಾಗೆ ಮಕ್ಕಳಿಬ್ಬರು ಹಸ್ಬೆಂಡ್ ಜೊತೆ ಕೂತ್ಕೊಂಡಿದ್ದಾರೆ ಹೊರಗೆ. ಚಿಕ್ಕವನು ಮಲಗಿದ್ದಾನೆ, ಅವನನ್ನು ಮಲಗಿಸಿ ನಾನು ಊಟ ಮಾಡಲಿಕ್ಕೆ ಬಂದಂಥದ್ದು. ಹಾಗೆ ಊಟ ಎಲ್ಲ ಆಯ್ತು. ಇವಾಗ ಕಿಚನನ್ನು ಜಸ್ಟ್
ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನೀರು ಬಿದ್ದಲ್ಲಿ ಇದ್ದರೆ ಅಲ್ಲಿ ಒಂದು ಬಿಳಿ ಸ್ಟೇಯ್ನ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಡೈಲಿ ನಾನು ಮಾಡೋದಿಲ್ಲ, ಯಾಕೆಂದರೆ ನಾನು ಡೈಲಿ ಲಾಸ್ಟ್ ಊಟ ಮಾಡೋದಿಲ್ಲ. ಲಾಸ್ಟ್ ಊಟ ಮಾಡಿದ ದಿನ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟೆ ಮಲಗುವಂಥದ್ದು. ಹಾಗೆ ಇದೆಲ್ಲ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಎಲ್ಲರೂ ಮಾಡುವಂಥದ್ದೇ ಆಗಿರ್ಬೋದು. ನನಗೆ ವಿಡಿಯೋದಲ್ಲಿ ಏನಾದರೂ ಕಂಟೆಂಟ್ ಬರಬೇಕಲ್ವ, ಕಂಟೆಂಟ್ ಇರಬೇಕಿಲ್ಲ, ಅದನ್ನು ಏನಂತ ಹಾಕುವಂಥದ್ದು. ಡೈಲಿ ವಿಡಿಯೋ ಹಾಕಿ ಅಂತ ಹೇಳ್ತೀರಾ. ವಿಡಿಯೋ ಹಾಕಲಿಕ್ಕೆ ಹೊಸತಾಗಿ ನನ್ನ ಹತ್ರ ಏನೂ ಇಲ್ಲ, ಯಾಕೆಂದರೆ ನಾನು ಹೊರಗೆ ಹೋಗೋದಿಲ್ಲ. ಹೋದರೂ ಕೂಡ ಇದೇ ರೀತಿಯಲ್ಲಿ ಮೆಡಿಸಿನ್ ತರಲಿಕ್ಕೆ ಮೊನ್ನೆ SDMಗೆ ಹೋಗಿ ಮೆಡಿಸಿನ್ ತಂದಂಥದ್ದು, ಅದು ನನಗೆ ಆಗಲಿಲ್ಲ. ಹಾಗಾಗಿ ನಾನು ಪುನಃ ಡಾಕ್ಟರ್ ದೀಪಕ್ ರೈ ಹತ್ರ ಹೋದಂಥದ್ದು. ಅವರು ಕೂಡ ಇವಾಗ ಮೆಡಿಸಿನನ್ನು ಕೊಟ್ಟಿದ್ದಾರೆ. ಎಕ್ಸ್ರೇನ ಕೂಡ ನೋಡಿದರು. ಅವ್ರು ಹೇಳಿದರು ಇದು ಮೋಸ್ಟ್ ಆಫ್ ದ ಸಿಸೇರಿಯನ್ ಆದಂಥ C-ಸೆಕ್ಷನ್ ಆದಂಥ ಮದರ್ಸಲ್ಲಿ ಕಂಡುಬರುವಂಥ ಒಂದು ಅಂದರೆ ಒಂದು ಎಂತ ಹೇಳ್ತಾರೆ, ಒಂದು ಡಯಾಗ್ನೋಸಿಸ್ ಅಂತೆ. ಅಂದರೆ ನಮ್ಮ ಇದುಂಟಲ್ಲ, ನಮ್ಮ ಸೈಡಿದು ಪೆಲ್ವಿಕ್ ಬೋನ್ಸ್ ನಮ್ಮ ಸ್ಪೈನಲ್ ಕಾರ್ಡನ್ನು ಜಾಯಿನ್ ಆಗ್ತದಲ್ಲ, ಆ ಜಾಗದಲ್ಲಿ ಅಂದರೆ ಫಟಾಫಟಾಗಿ ಎರಡೆರಡು ಆಪ್ರೇಷನ್ಸ್, ಎರಡೆರಡು ಸ್ಪೈನಲ್ ಅನಸ್ತೇಷಿಯಾಸ್ ತಗೊಳ್ಳುವಂಥದ್ದು, ಎರಡೆರಡು ಸರ್ಜರೀಸ್ ಆಗುವಂಥದ್ದು, ಅಥವಾ ಪ್ರೆಗ್ನೆನ್ಸಿ ಆದ ನಂತರ ಪುನಃ ಒಂದು ಪ್ರೆಗ್ನೆನ್ಸಿ ಆಗಿ ಆ ಒಂದು ಬೋನ್ ರಿಕವರ್ ಆಗಿ ಪುನಃ ಅದರದ್ದು ಹಳೆ ಪೊಸಿಷನಿಗೆ ಬರಲಿಕ್ಕೆ ಮುಂಚೆ ಇನ್ನೊಮ್ಮೆ ಪ್ರೆಗ್ನೆಂಟ್ ಆಗುವಂಥದ್ದು, ಪುನಃ ಒಂದು ಸರ್ಜರಿ ಆಗುವಂಥದ್ದು, ಆ ಟೈಮ್ನಲ್ಲಿ ಬರುವಂತಹ ಕಾಮನ್ ಡಯಾಗ್ನೋಸಿಸ್ ಅಂತೆ. ಹಾಗಾಗಿ ಅದಕ್ಕೆ ಕೆಲವೊಂದು ಎಕ್ಸಸೈಸಸ್ ಹೇಳಿಕೊಟ್ರು, ಮತ್ತು ಕೆಲವೊಂದು ಪ್ರಿಕಾಷನ್ಸ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಹಾಗೆ ನನಗೆ ಇದು MCR ಚಪ್ಪಲ್ ಬರ್ತದೆ ಅಲ್ವಾ, ಮನೆಯಲ್ಲೆಲ್ಲ ಹಾಕಿನೇ ಇರಲಿಕ್ಕೆ ಹೇಳಿದ್ದಾರೆ. ತೆಗಿಲಿಕ್ಕೇ ಇಲ್ಲ, ನೈಟ್ ಮಲಗುವಾಗ ಮಾತ್ರ ತೆಗಿಲಿಕ್ಕೆ, ಚಪ್ಪಲ್ ಹಾಕಿ ನಡಿಲಿಕ್ಕೆ ಅಂತ ಹೇಳಿ. ನನ್ನ ಮಮ್ಮಿ ಮನೇಲಾದರೆ ನಾನು ಚಪ್ಪಲ್ ಹಾಕ್ಕೊಂಡೇ ತಿರುಗಾಡ್ತಾ ಇದ್ದೆ. ಇಲ್ಲಿ ನನಗೆ ಚಪ್ಪಲ್ ಹಾಕಿ ತಿರುಗಾಡಿ ಅಭ್ಯಾಸನೇ ಇಲ್ಲ. ಎಲ್ಲಿಯಾದರೂ ಬೆಡ್ಡಿಗೆ ಹತ್ತುವಾಗ ಬಿಚ್ಚಿ ಇಟ್ಟರೆ ಮತ್ತೆ ಪುನೊಮ್ಮೆ ರೂಮಿಗೆ ಹೋಗುವಾಗನೇ ನೆನಪಾಗುವಂಥದ್ದು. ನಾವು ಇಲ್ಲಿ ಸಿಯಾನ್ ಅವನಿಗೆ ಯಾರು ನೇಬರ್ಸ್ ಕೊಟ್ಟಂಥದ್ದಂತೆ. ಹಾಗೆ ಚಾಕ್ಲೇಟನ್ನು ತಂದಿಟ್ಟಿದ್ದ, ನಾನು ನೋಡದೆ ಬಾಯಿಗೆ ಹಾಕಿಬಿಟ್ಟೆ. ಅದರಲ್ಲಿ ತುಂಬ ಇರುವೆ ಇತ್ತು, ಕೆಲವುದು ಇರುವೆ ಹೋಯಿತು ಬಾಯಿಗೆ. ಇರುವೆಯಿಂದ ವಿಟಮಿನ್ ಸಿಗ್ತದೆ ಅಂತ ಹೇಳಿ ತಿಂದು ಬಿಟ್ಟೆ, ಇನ್ನೆಂತ ಮಾಡೋದಲ್ವ. ಚಾಕ್ಲೇಟ್ ಒಳ್ಳೆದಿತ್ತು, ಹಾಗಾಗಿ ನನಗೆ ಚಾಕ್ಲೇಟ್ ಕೂಡ ಬಿಸಾಡಲಿಕ್ಕೆ ಬೇಡ ಇತ್ತು. ಅದು ಒಳ್ಳೆ ಫ್ಲೇವರ್ ಇತ್ತು. ಹಾಗೆ ಸ್ವಲ್ಪ ಎಲ್ಲ ಇರುವೆ, ಜೀವ ಇದ್ದದ್ದೆಲ್ಲ ಅದರ ಜೀವ ಬಚಾವ್ ಮಾಡ್ಕೊಳ್ಳಿಕ್ಕೆ ಹೋಯಿತು, ಚಿಕ್ಕ ಚಿಕ್ಕ ಇರುವೆಗಳು. ಹಾಗಾಗಿ 1-2 ಇರುವೆನೂ ಹೋಯಿತು ಕಾಣ್ತದೆ ಹೊಟ್ಟೆಗೆ, ಏನು ಮಾಡೋದಲ್ವ. ಹಾಗೆ ಇಲ್ಲಿ ನಾನು ಡೇಲನ್ನು ಮೆಡಿಸಿನನ್ನು ಡ್ರಾ ಮಾಡ್ತಾ ಇದ್ದೇನೆ. ನಾನು ಮೆಡಿಸಿನನ್ನು ಸಿರಿಂಜಲ್ಲಿ ಕೊಡೋದನ್ನೇ ಪ್ರಿಫರ್ ಮಾಡುವಂಥದ್ದು, ಈಸಿ ಆಗ್ತದೆ. ಇಲ್ಲಾದರೆ ಎಲ್ಲ ಕಡೆ ಮೆಸ್ ಅದು. ಹಾಗೆ ನಾನಿಲ್ಲಿ ಆ್ಯಂಟಿಬಯೋಟಿಕನ್ನು ಕೂಡ ತಗೊಳ್ತಾ ಇದ್ದೇನೆ, ಸಂಜೆಯ ಡೋಸ್. ಇಲ್ಲಿ ಸಿಯಾನಿಗೆ ನಾನು ಪಿಂಕ್ ಟ್ಯಾಬ್ಲೆಟನ್ನು ಕೊಡ್ತಾ ಇದ್ದೇನೆ, ಅಯನಿದು. ಇದು ನಾನು ನಮ್ಮ ಆಶಾ ವರ್ಕರ್ ಹತ್ರ ಕೇಳಿ ತಗೊಂಡಂಥದ್ದು, ವೀಕ್ಲಿ ಒನ್ಸ್ ಕೊಡುವಂಥದ್ದು. ಇದ್ರ ಜೊತೆಗೆ ಏನಾದರೂ ಒಂದು ವಿಟಮಿನ್ C ಇದನ್ನು ಕೂಡ ಕೊಡ್ತೇನೆ. ಆ್ಯಕ್ಚುಲಿ ಮಧ್ಯಾಹ್ನ ಕೊಟ್ಟರೆ ಒಳ್ಳೆಯದು. ಮಧ್ಯಾಹ್ನ ಅವನು ಶಾಲೆಗೆ ಹೋಗ್ತಿದ್ದಲ್ಲ, ಹಾಗಾಗಿ ಸಂಜೆ ಕೊಡ್ತಾ ಇದ್ದಂಥದ್ದು. ವಿಟಮಿನ್ Cಗಾಗಿ ಒಂದು ಬನಾನವನ್ನು ತಿನ್ನಲಿಕ್ಕೆ ಹೇಳಿದ್ದೇನೆ. ಹಸ್ಬೆಂಡ್ ಅವನಿಗೆ ಬ್ರಷ್ ಎಲ್ಲ ಮಾಡಿಸಿ ಈಚೆ ಕಳಿಸಿದಂತೆ. ಅವನು ಪುನಃ ಬಂದು ಇಲ್ಲಿ ನನ್ನ ಹತ್ರ ಮಾತ್ರೆ ತಿಂದು ಈಗ ಬನಾನವನ್ನು ತಿಂತಾ ಇದ್ದಾನೆ. ಇನ್ನೂ ದೊಡ್ಡ ಕೆಲಸ ಇರುವಂಥದ್ದಂತ ಹೇಳಿದರೆ ಡೇಲನಿಗೆ ಮೆಡಿಸಿನ್ ಕೊಡುವಂಥದ್ದು. ನಾನು ಕೊಡಲಿಕ್ಕೆ ನೋಡಿದೆ, ಕೆಲವೊಮ್ಮೆ ಅದು ಕೆಮ್ಮಿದ ಮೆಡಿಸಿನ್ ಸ್ವೀಟ್ ಇದೆ, ಹಾಗಾಗಿ ಅದನ್ನು ತಿಂತಾನೆ. ಆ್ಯಂಟಿಬಯೋಟಿಕ್ ಅವನಿಗೆ ಇಷ್ಟ ಇಲ್ಲ, ಆದರೆ ಇವತ್ತು ಅದು ಕೂಡ ಕುಡಿಲಿಕ್ಕೆ ಕೇಳಲಿಲ್ಲ. ಹಾಗಾಗಿ ನಾವು ನಮ್ಮ ಗುಡ್ ಓಲ್ಡ್ ಟೆಕ್ನಿಕನ್ನೇ ಯೂಸ್ ಮಾಡ್ತಾ ಇದ್ದೇವೆ, ಕೈ ಕಾಲೆಲ್ಲ ಹಿಡಿದು ಕೊಡುವಂಥದ್ದು. ಕೆಲವೊಮ್ಮೆ ಹೇಗೆ ಮಾಡಿದರೂ, ಎಷ್ಟು ಮೂಗಿಡಿದ್ರೂ ಕೂಡ ಅವನು ಬಾಯಲ್ಲಿ ಅದಿದ್ದರೂ ಮೆಡಿಸಿನ್ ಇದ್ದರೂ ಬಾಯಲ್ಲೇ ಉಸಿರಾಡಿ ಹೇಗಾದರೂ ಒಂದು ಮೇಂಟೈನ್ ಮಾಡ್ತಾನೆ. ಹಾಗೆ ಇವತ್ತು ಕೂಡ ಕಷ್ಟದಲ್ಲಿ ಹೋಗಿದೆ. ನಾನು ತರುವಾಗ ಒಂದು ಅರ್ಧ ml ಅಷ್ಟು ಜಾಸ್ತಿ ತರುವಂಥದ್ದು. ಪೂರ್ತಿ ಕುಡಿತಾ ಇದ್ದಾನಾದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಹಿಡಿದಿಟ್ಕೊಳ್ಳುವಂಥದ್ದು, ಇಲ್ಲಾದರೆ ಪೂರ್ತಿ ಹಾಕುವಂಥದ್ದು. ಹಾಗಂದರೆ ಅರ್ಧ ml 1 ml ಅಷ್ಟು ಹೊರಗೆ ಬಿದ್ದೇ ಹೋಗ್ತದೆ. ಇನ್ನೊಂದು ಮೂಗಿಗೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಒಂದು ನೋಸ್ ಬ್ಲಾಕ್ ಇದೆ ತುಂಬ, ಹಾಗಾಗಿ ಅದು ಡ್ರಾಪ್ಸನ್ನು ಕೂಡ ಹಾಕಲಿಕ್ಕಿದೆ. ಅದೆಲ್ಲ ತುಂಬ ಕಷ್ಟದ ಕೆಲಸ, ಒಬ್ಬೊಬ್ಬರೇ ಇರುವಾಗ ಭಾರಿ ಕಷ್ಟ ಆಗ್ತದೆ ಹಾಕಲಿಕ್ಕೆ. ಈಗಿನ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇರುವ ಸಿರಪ್ ಆದರೂ ಇದೆ. ನಾವೆಲ್ಲ ಚಿಕ್ಕದಿರುವಾಗ ಕಹಿ ಮಾತ್ರ ಇದ್ದಂಥದ್ದು, ಅರ್ಧ ಮಾತ್ರೆ ಎಲ್ಲ ತಿನ್ನಲಿಕ್ಕೆ. ಹಾಗೆಲ್ಲ ಯಾಕೆ ಇಂಥದ್ದೆಲ್ಲ ಬೆಸ್ಟ್ ಟೈಪ್ಸ್ ಆಫ್ ಮೆಡಿಸಿನ್ಸ್ ಇರಲಿಲ್ಲ ಅಂತ ಗೊತ್ತಾಗೋದಿಲ್ಲ. ನಾವೆಲ್ಲ ಚಿಕ್ಕ ಎಲ್ಲ ಇರುವಾಗ ಯಾವಾಗ ಹೋದರೂ ಕೂಡ ಇಂಜೆಕ್ಷನ್. ನನಗೆ ಅಂತೂ ನಮ್ಮ ಊರಲ್ಲಿ ಬಣ್ಕಲ್ನವರಿಗೆ ಗೊತ್ತಿರ್ಬೋದು, ರವಿ ಡಾಕ್ಟರ್. ಹೋದ ಕೂಡಲೇ ನನಗೆ ಒಂದು ಇಂಜೆಕ್ಷನ್ ಕಟ್ಟಿಟ್ಟ ಬುತ್ತಿ ಇತ್ತು. ನಾನು ಯಾವತ್ತೂ ಮರೆಯೋದಿಲ್ಲ ರವಿ ಡಾಕ್ಟರನ್ನು. ಅವರ ತಂದೆ ಇದ್ದರು ಮೊದಲು, ಪಡೂರ್ ಅಂತ ಹೇಳಿ, ಪಡೂರ್ ಡಾಕ್ಟ್ರ್. ಅವರು ಕೂಡ ನನಗೆ ಟ್ರೀಟ್ ಮಾಡಿದ್ದಾರೆ. ಅದರ ನಂತರ ರವಿ ಡಾಕ್ಟ್ರ್. ವರ್ಷ ಅಂದರೆ ಎಷ್ಟು ಸಲ ವಿಸಿಟ್ ಹೋಗ್ತೇನೆ ಅಷ್ಟು ಸಲ ಕೂಡ ಇಂಜೆಕ್ಷನ್ ತಿಂದಿದ್ದೇನೆ ನಾನು.
ಹಾಗೆ ಇದು ನಮ್ಮ ಒಂದು ಮಲಗೋ ಟೈಮ್ ಆಯಿತು. ಡೇಲನನ್ನು ಕೂಡ ಎಲ್ಲ ರೆಡಿ ಮಾಡಿದ್ದೇನೆ, ನಾನೇನು ಬ್ರಷ್ ಮಾಡಬೇಕಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.